ಹೆತ್ತವರಿಗೆ ಮೊಬೈಲ್ ಚಟ, ಮಕ್ಕಳಿಗೆ ಅದು ಸಂಕಟ. ಆಕೆ ಓರ್ವ ಉಪಾಧ್ಯಾಯಿನಿ. ರಾತ್ರಿ ಊಟವಾದ ನಂತರ ತನ್ನ ವಿದ್ಯಾರ್ಥಿಗಳು ಬರೆದಿದ್ದ ಲೇಖನಗಳನ್ನು ಪರಿಶೀಲಿಸುತ್ತಿದ್ದಾಳೆ. ಮನೆಯಲ್ಲಿ ಮಕ್ಕಳು ಮಲಗಿದ್ದಾರೆ. ಗಂಡ ತನ್ನ ಮೊಬೈಲ್ನಲ್ಲಿ ಯಾವುದೋ ಆಟವನ್ನು ಆಸಕ್ತಿಯಿಂದ ಗಮನಿಸುತ್ತಿದ್ದಾನೆ. ಕೊನೆಯ ಲೇಖನವನ್ನು ಪರಿಶೀಲಿಸಲು ಕೈಗೆತ್ತಿಕೊಂಡ ಆಕೆಯ ಕಣ್ಣಲ್ಲಿ ನೀರು ಧಾರಾಕಾರವೆನಿಸುವಂತೆ ಸುರಿಯುತ್ತಿದೆ. ಈ ಶಬ್ದ ಗಂಡನ ಕಿವಿಗೆ ಬಿದ್ದಾಗ ಆತ ಆಶ್ಚರ್ಯಗೊಂಡನು. ಏನ್ರಿ, ಏನಾಯಿತು, ಏಕೆ ಅಳುತ್ತಿರುವೆ ಎಂದು ಕಳವಳದಿಂದ ಪ್ರಶ್ನಿಸಿದನು. ನಿನ್ನೆ ನನ್ನ ವಿದ್ಯಾರ್ಥಿಗಳಿಗೆ ಲೇಖನ ಬರೆಯುವ ಹೋಂವರ್ಕ್ ಕೊಟ್ಟಿದ್ದೆನು. ನೀವು ಏನಾಗಬೇಕೆಂದುಕೊಂಡಿದ್ದೀರಿ ಎಂಬ ವಿಷಯದ ಬಗ್ಗೆ ಬರೆಯಲು ತಿಳಿಸಿದ್ದೆನು. ನಾನು ಕೇಳಿದ ವಿಷಯಕ್ಕೆ ಸರಿಯಾಗಿ ಉತ್ತರ ನೀಡದೆ ಬೇರೆ ಏನನ್ನೂ ಹೇಳುತ್ತಿದ್ದ ಹೆಂಡತಿಯತ್ತ ನೋಡಿ, ಸರಿ, ನೀನೇಕೆ ಅಳುತ್ತಿರುವೆ ಎಂದು ಕೇಳಿದನು. ಇದೋ ಈ ಹುಡುಗ ಬರೆದಿರುವ ಲೇಖನವನ್ನು ಓದುತ್ತಿದ್ದರೆ ಅಳುವು ತಡೆಯಲಾಗುತ್ತಿಲ್ಲ. ಹಾಗೆ ಅಳು ಬರುವಂತಹ ಬರಹ ಏನಿದೆ ಕೇಳಿರಿ, ಓದುತ್ತೇನೆ. ನಾನು ಮೊಬೈಲ್ ಫೋನ್ ಆಗಬೇಕೆಂದು ನನ್ನ ಕೋರಿಕೆ. ಅಪ್ಪ ಅಮ್ಮಂದಿರು ಮೊಬೈಲನ್ನು ತುಂಬಾ ಪ್ರೀತಿಸುತ್ತಾರೆ. ಅದನ್ನು ತುಂಬಾ ಆಸಕ್ತಿಯಿಂದ ಇಷ್ಟಪಟ್ಟು ನೋಡುತ್ತಿರುತ್ತಾರೆ. ಬಹಳಷ್ಟು ಸಾರಿ, ನನಗಿಂತಲೂ ಹೆಚ್ಚು ಸಾರಿ ಅದನ್ನು ಮನ್ನಿಸುವುದುಂಟು. ಆಫೀಸ್ನಿಂದ ವಿಳಂಬವಾಗಿ ಬರುವ ಅಪ್ಪ ಆ ಮೊಬೈಲ್ನೊಂದಿಗೆ ರಿಲ್ಯಾಕ್ಸ್ ಆಗುತ್ತಾರೆ. ನನ್ನೊಂದಿಗೆ ಆಟವಾಡುವುದು ಆತನಿಗೆ ಇಷ್ಟವೇನೋ. ಅಪ್ಪ ಅಮ್ಮಂದಿರು ಎಷ್ಟೇ ಮುಖ್ಯವಾದ ಕೆಲಸದಲ್ಲಿದ್ದರೂ ಫೋನ್ ರಿಂಗಣಿಸಿದರೆ ಒಂದೆರಡು ರಿಂಗ್ ಟೋನ್ಗೆ ಕೈಗೆತ್ತಿಕೊಳ್ಳುತ್ತಾರೆ. ಆದರೆ ನಾನು ಬಹಳಷ್ಟು ಸಾರಿ ಮಾತನಾಡಿಸಿದರೂ ನನಗೆ ಅವರು ಸ್ಪಂದಿಸುವುದಿಲ್ಲ. ನಾನು ಅಳುತ್ತಿದ್ದರೂ ಸಹ ಗಮನಿಸಲು ಮುಂದಾಗುವುದಿಲ್ಲ. ಅವರು ಫೋನ್ನಲ್ಲಿ ಬ್ಯುಸಿಯಾಗಿದ್ದಾಗ ನಾನು ಏನು ಮಾತನಾಡಿದರೂ ಲಕ್ಷಿಸುವುದೇ ಇಲ್ಲ. ಅದು ನನಗೆ ಅತಿ ಮುಖ್ಯವಾದ ವಿಷಯವೆನಿಸಿದರೂ ಅವರಿಗೆ ಮುಖ್ಯ ಎನಿಸುವುದೇ ಇಲ್ಲ. ಆದ್ದರಿಂದ ನನ್ನೊಂದಿಗೆ ಮಾತನಾಡುತ್ತಿರುವಾಗ ಫೋನ್ ರಿಂಗ್ ಆದರೆ ತಕ್ಷಣ ಸ್ಪಂದಿಸುತ್ತಾರೆ. ಅಪ್ಪ ಅಮ್ಮಂದಿರು ಮೊಬೈಲನ್ನು ತುಂಬಾ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಾರೆ. ಯಾವಾಗಲೂ ತಮ್ಮೊಂದಿಗೆ ಇಟ್ಟುಕೊಳ್ಳುತ್ತಾರೆ. ಅದರೊಂದಿಗೆ ರಿಲ್ಯಾಕ್ಸ್ ಆಗುತ್ತಾರೆ. ಅದಕ್ಕೆ ತಮ್ಮ ಖಾಲಿ ಸಮಯವನ್ನು ಮೀಸಲಿಡುತ್ತಾರೆ. ಅದರೊಂದಿಗೆ ಸಲ್ಲಾಪದಲ್ಲೂ ಮುಳುಗುತ್ತಾರೆ. ಅದನ್ನು ನೋಡುತ್ತಾ ನಗುವನ್ನು ಹಂಚಿಕೊಳ್ಳುತ್ತಾರೆ. ಆದರೆ ಮಲಗುವಾಗಲೂ ಪಕ್ಕದಲ್ಲಿಯೇ ಫೋನನ್ನು ಇಟ್ಟುಕೊಂಡಿರುತ್ತಾರೆ. ಬೆಳಿಗ್ಗೆ ಎದ್ದಾಕ್ಷಣ ಅದನ್ನು ನೋಡುವುದೇ ಮೊದಲ ಕೆಲಸವಾಗಿರುತ್ತದೆ. ಅದಕ್ಕಾಗಿಯೇ ಅಪ್ಪ ಅಮ್ಮಂದಿರ ಕೈಯಲ್ಲಿರುವ ಮೊಬೈಲ್ ಫೋನ್ ಆಗಬೇಕೆಂಬುದೇ ನನ್ನ ಕೋರಿಕೆ. ಹೆಂಡತಿ ಓದಿ ಮುಗಿಸುವ ಹೊತ್ತಿಗೆ ಆತನಿಗೆ ಹೃದಯವನ್ನೆಲ್ಲ ಹಿಂಡಿದಂತಾಯಿತು. ಕಣ್ಣಲ್ಲಿ ನೀರು ತುಂಬಿಕೊಂಡವು. ಅದನ್ನು ಯಾರು ಬರೆದಿದ್ದಾರೆ ಎಂದು ಕೇಳಿದನು. ಅದಕ್ಕೆ ಅವಳು, ನಮ್ಮ ಮಗ ಕಣ್ರಿ ಎಂದು ತಲೆ ತಗ್ಗಿಸಿಕೊಂಡು ಉತ್ತರಿಸಿದಳು. ಧನ್ಯವಾದಗಳು.